ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗುವಂಥ ರಾಖಿ ಮಾಡ್ತಾಯಿದ್ದೀನಿ. ಕ್ಯಾಂಡಿ ರಾಖಿ ತುಂಬ ಈಸಿ ಇದೆ, ಸಿಂಪಲ್ ಆಗಿದೆ, ಎಲ್ಲರೂ ಟ್ರೈ ಮಾಡ್ಬೋದು. ಇಲ್ಲಿ ಬಂದು ನಾನು 2.0 mm ನೀಡಲ್ ತೊಗೊಂಡಿದ್ದೀನಿ. ಉಲಾನ್ 2 ಕಲರ್ದು ಉಲಾನ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಬಂದು ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ನೀವು ಚೈನ್ ಸ್ಟಿಚಸ್ ಹಾಕೋಬೇಕು. 1 2 3 4 5 ಇದೇ ರೀತಿ ನೀವು 35 ಇಲ್ಲ 40, ಸ್ವಲ್ಪ ಸೈಜ್ ದೊಡ್ಡದು ಬೇಕು ಅಂದರೆ 40 ಹಾಕ್ಕೊಳ್ಳಿ, ಮೀಡಿಯಮ್ ಸೈಜ್ ಅಂದರೆ 35 ಸಾಕಾಗ್ತದೆ. ಇದೇ ರೀತಿ ಚೈನ್ ಹಾಕ್ಕೊಳ್ಳಿ. ಓಕೆ, ನೋಡಿ ಚೈನ್ ಕಂಪ್ಲೀಟ್ ಆದಮೇಲೆ ಸೊ ನೀವಿಲ್ಲಿ 2 ಚೈನ್ ಸ್ಕಿಪ್ ಮಾಡಬೇಕು. ಇದೆರಡು ಚೈನ್ ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ 1 ರೌಂಡ್ ತೊಗೊಂಡು ಈ 2 ಚೈನ್ ಬಿಟ್ಬಿಟ್ಟು ಈ 3ನೇ ಚೈನಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ ಹೀಗೆ ಮೇಲೆ ತೊಗೊಂಡಾಗ ಇಲ್ಲಿ 3 ಲೈನ್ ಸಿಗುತ್ತೆ. ಫಸ್ಟು 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ ಇನ್ನೊಂದು ಸಾರಿ ಹೊರಗೆ ತೊಗೊಳ್ಳಿ. ಸೊ ಇದನ್ನು ಡಬಲ್ ಕ್ರೋಶೆ ಹೇಳ್ತೇವೆ. ಇದು ಪೂರ್ತಿ ಚೈನಿಗೂ ಇದೇ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎಂಡೋರಿಗೂ ಹೀಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಓಕೆ, ನೋಡಿ ಪೂರ್ತಿ ಆದಮೇಲೆ ನೀವಿಲ್ಲಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಥ್ರೆಡ್ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಯಾವಾಗಲೂ ಥ್ರೆಡ್ಡನ್ನು ಇಲ್ಲಿ ಲಾಕ್ ಮಾಡಿ ಹತ್ತಿರದಲ್ಲಿ ಕಟ್ ಮಾಡಿಕೊಂಡ್ರೆ ಬಿಚ್ಕೊಂಡು ಹೋಗ್ತದೆ. ಸೊ ಅದಕ್ಕೋಸ್ಕರ ಈ ರೀತಿ ದಪ್ಪ ಸೈಜ್ ನೀಡಲ್ ಬರುತ್ತೆ, ಅದನ್ನು ತಗೊಂಡು ನೀವು ಇದ್ರ ಬ್ಯಾಕ್ ಸೈಡಲ್ಲಿ ಹೀಗೆ ಒಂದು 2-3 ಸ್ಟೆಪ್ ಒಳಗೆ ಹಾಕಿ ಥ್ರೆಡ್ಡನ್ನು, ಆಮೇಲೆ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಓಕೆ, ಎಲ್ಲ ಥ್ರೆಡ್ಡನ್ನು ನೀವು ಹಾಗೆ ಮಾಡ್ಕೋಬೇಕು, ಹತ್ತಿರದಲ್ಲಿ ಕಟ್ ಮಾಡಲಿಕ್ಕಿಲ್ಲ. ನೋಡಿ ಇದೇ ರೀತಿ ಸೇಮ್ ಇದು ಹೇಗೆ ಸ್ಟಿಚಸ್ ಹಾಕ್ಕೊಂಡು ಹೇಗೆ ಮಾಡಿದ್ರೆ ಅದೇ ರೀತಿ ಇನ್ನೊಂದು ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ಸೊ 2 ಕಲರು. ಸೊ ಇದನ್ನು ಇವಾಗ ಹೀಗೆ ಉಲ್ಟಾ ಇಟ್ಕೋಬೇಕು. ಇದು ರೈಟ್ ಸೈಡು, ಇದನ್ನು ಹೀಗೆ ಇಟ್ಕೊಳ್ಳಿ. ಇದನ್ನು ಕೂಡ ಈ ರೈಟ್ ಸೈಡನ್ನು ಹೀಗೆ ಒಳಗಿಟ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಮುಂದೆ ಇಟ್ಕೊಳ್ಳಿ, ಹೀಗೆ ಮುಂದೆ ಇಟ್ಕೊಳ್ಳಿ. ಸ್ವಲ್ಪ ಇಟ್ಕೊಂಡು ಇವಾಗ ನೀಟಾಗಿ ಹೀಗೆ ರೋಲ್ ಮಾಡಬೇಕು. ನೋಡಿ ಹೀಗೆ ರೋಲ್ ಮಾಡಿಕೊಂಡು ನೀವು ಮಾಮೂಲಿ ಥ್ರೆಡ್ಡಿಗೆ ನೀಡಲ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಥ್ರೆಡ್ಡಿಗೆ ನೀಡಲ್ಗೆ ಥ್ರೆಡ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು. ಹೀಗೆ ಓಕೆ, 1-2 ರೌಂಡು ನೀಟಾಗಿ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ಇಲ್ಲಿ ನಾಟ್ ಹಾಕ್ಕೊಂಡು, ಪ್ರತಿ ಸರಿ ಹೇಳ್ತೀನಿ ನಾಟ್ ಹಾಕ್ದಲ್ಲೇ ಥ್ರೆಡ್ ಕಟ್ ಮಾಡಬೇಡಿ, ಸ್ವಲ್ಪ ಮುಂದೆ ಬಿಟ್ಟು ಕಟ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡಬೇಡಿ. ಇದು ನೀಡಲ್ ಇದೆಯಲ್ಲ, ಈ ಥ್ರೆಡ್ ಹಾಗೆ ಇರಲಿ. ಇದನ್ನು ಇಲ್ಲೇ ಒಳಗಡೆ ನೀಡಲ್ ಹಾಕಿ ಹೈಡ್ ಮಾಡ್ಕೊಳ್ಳಿ ಇದನ್ನು. ಸೊ ಇವಾಗ ಮತ್ತೆ ನೀವು ಇಲ್ಲೊಂದು 2 ಕ್ಯಾಪ್ ರೆಡಿ ಮಾಡಬೇಕು. ಅದಕ್ಕೆ ನೀವಿಲ್ಲಿ ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು. ಈ ರೀತಿ ಥ್ರೆಡ್ ಇಟ್ಕೊಂಡು ಇಲ್ಲಿಂದ 1 2 3 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಇದೇ ರಿಂಗಲ್ಲಿ 2 ಟೈಮ್ಸ್ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ರಿಂಗಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಳ್ಳಿ. ತಗೊಂಡಾಗ ಇಲ್ಲಿ 4 ಲೈನ್ ಸಿಗುತ್ತೆ ನಿಮಗೆ ಉಲ್ಲಾನು. ಸೊ ಫಸ್ಟ್ 2 ಲೈನ್ ಮತ್ತು 2 ಲೈನ್
ಮತ್ತು 2 ಲೈನ್. ಸೊ ಇದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ಸೊ ಇದೇ ರೀತಿ ತ್ರಿಬಲ್ ಕ್ರೋಶನ ನೀವು ಬೇಕಿದ್ರೆ ಈ ಥ್ರೆಡ್ಡನ್ನು ಎಳ್ಕೊಂಡ್ರೆ ಟೈಟ್ ಆಗುತ್ತೆ, ಇದು ಚಿಕ್ಕಕ್ಕಾಗತ್ತೆ ರಿಂಗು. ಸೊ ಇವಾಗ ಮಾಡಲಿಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ ಈ ರೀತಿ ತ್ರಿಬಲ್ ಕ್ರೋಶ ಟೋಟಲ್ 10 ಮಾಡ್ಕೊಳ್ಳಿ. ಓಕೆ, ನೋಡಿ 10 ಕಂಪ್ಲೀಟ್ ಆದಮೇಲೆ ಈ ಥ್ರೆಡ್ಡನ್ನು ಎಳೆದು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಸೊ ನೀವಿಲ್ಲಿ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ರಲ್ಲ, ಈ 4ನೇ ಚೈನಲ್ಲಿ ಹೋಗಿ ನೋಡಿ, ಇಲ್ಲಿ ಈ 4ನೇ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಹೋಗಿ ಥ್ರೆಡ್ಡನ್ನು ತೊಗೊಂಡು ಡೈರೆಕ್ಟ್ ಇದರಲ್ಲಿ ತಗೊಂಡು ಬರಬೇಕು. ಇದನ್ನು ಸ್ಲಿಪ್ ಸ್ಟಿಚ್ ಹೇಳ್ತೇವೆ. ಸೊ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಥ್ರೆಡ್ ಕಟ್ ಮಾಡಿಕೊಂಡು ನಾನು ನಿಮಗೆ ಪ್ರತಿ ಸರಿ ಹೇಳಿದಾಗೆ ನೀಡಲಲ್ಲಿ ಈ ಥ್ರೆಡ್ಡನ್ನು ಹೈಡ್ ಮಾಡ್ಕೋಬೇಕು. ಓಕೆ, ಸೊ ಈ ರೀತಿ ಕ್ಯಾಪನ್ನು 2 ರೆಡಿ ಮಾಡ್ಕೊಳ್ಳಿ. ಇದನ್ನು ಇವಾಗ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ. ಈ ಥ್ರೆಡ್ಡನ್ನು ಹೈಡ್ ಮಾಡ್ಕೋಬೇಕು. ಸೊ ಇನ್ನೊಂದು ರೆಡಿ ಮಾಡ್ಕೊಳ್ಳುವ. ನಿಮ್ಗೆ ಆವಾಗಲೇ ಮ್ಯಾಜಿಕ್ ರಿಂಗ್ ಗೊತ್ತಾಗಲಿಲ್ಲ ಅನ್ಕೋತೀನಿ. ಸೊ ನೋಡಿ, ಇವಾಗ ಈ ರೀತಿ ಹೀಗೆ ಇಂಟು ಮಾರ್ಕಲ್ಲಿ ಥ್ರೆಡ್ ಇಟ್ಕೊಂಡು ಈ ನೀಡಲ್ಲಿ ಇಲ್ಲಿ ಒಳಗೆ ಹಾಕಿ ಥ್ರೆಡ್ ಮೇಲೆ ತಗೊಳ್ಳಿ. ಮೇಲೆ ತಗೊಂಡಾಗ ಇಲ್ಲಿ ಒಂದು ಬೆರಳು ಇಟ್ಕೊಂಡು ನೆಕ್ಸ್ಟ್ ಈ ಪಾಯಿಂಟಿಗೆ ಒಂದು ಬೆರಳು ಇಟ್ಕೊಂಡು 1 2 3 4 ಚೈನ್ ಹಾಕ್ಕೊಂಡ್ಮೇಲೆ ನಿಮ್ಗೆ ಅವಾಗೇನೋ ಪ್ರಾಬ್ಲಮ್ ಆಗೋಲ್ಲ, ನೀಟಾಗಿ ಹಾಕ್ಕೊಳ್ಬೋದು. ಓಕೆ, ಥ್ರೆಡ್ಡು ಬಿಚ್ಚೋಗಿಲ್ಲ ಆವಾಗ. ಸೊ ಅದೇ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ 2 ಕ್ಯಾಪ್ ರೆಡಿ ಮಾಡ್ಕೊಂಡ್ಮೇಲೆ ಸೊ ನೀವಿಲ್ಲಿ ಮೊದಲು ರೆಡಿ ಮಾಡ್ಕೊಂಡಿರೋ ಕಲರ್ ಚಾಕ್ಲೇಟ್, ಓಕೆ, ಇದರಲ್ಲಿ ಇವಾಗ ಥ್ರೆಡ್ ಇದೆಯಲ್ಲ, ಉಳಿದಿರೋ ಥ್ರೆಡ್ಡಲ್ಲಿ ಇದನ್ನು ನೀವೀಗ ಈ ಸೈಡ್ ಬ್ಯಾಕ್ ಸೈಡಿಂದ ಉಲ್ಟಾ ಸೈಡಲ್ಲಿ ಹಾಕ್ಕೊಳ್ಳಿ. ಹೀಗೆ ಈಗ ಹೀಗೆ ಹಾಕ್ಕೊಂಡು ಮತ್ತೆ ಅದೇ ಸೈಡ್ ಇನ್ನೊಂದು ಸೈಡಲ್ಲಿ ನೀಟಾಗಿ ನೀಡಲ್ಲಿ ತಗೊಂಡು ಓಕೆ, ನೆಕ್ಸ್ಟ್ ಮತ್ತೆ ಈ ಸೈಡಲ್ಲಿ ಇದನ್ನು ಸಹ ಬ್ಯಾಕ್ ಸೈಡಿಂದ ಹೀಗೆ ಹಾಕ್ಕೊಂಡು ಎರಡನ್ನೂ 1-2 ರೌಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು 1-2-3 ರೌಂಡು ಅಥವಾ 3-4 ರೌಂಡ್ ಆದಮೇಲೆ ಸೊ ನೀವು ಇದನ್ನು ಒಂದು ಸೈಡಲ್ಲಿ ಈ ಕಡೆ ಸೈಡಿಗೆ ಈ ರೀತಿ ನೀವು ಬಟ್ಟೆ ಸ್ಟಿಚ್ ಮಾಡ್ತೀರಲ್ವ, ಸೊ ಆ ರೀತಿ ಲಾಕ್ ಮಾಡ್ಕೋಬೇಕಿಲ್ಲಿ. ಲಾಕ್ ಮಾಡ್ಕೊಂಡು ಹೀಗೆ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಥ್ರೆಡ್ ಕಟ್ ಮಾಡಿಕೊಂಡು ಮತ್ತೆ ಥ್ರೆಡ್ಡು ಇಲ್ಲೇ ಕಟ್ ಮಾಡಬೇಡಿ, 1-2 ರೌಂಡ್ ಇವಾಗ ಇಲ್ಲೇ ಹೀಗೆ ಹಾಕ್ಕೊಂಡು ಆಮೇಲೆ ಥ್ರೆಡ್ ಕಟ್ ಮಾಡಿ, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ. ಓಕೆ, ನೋಡಿ ಬ್ಯೂಟಿಫುಲ್ಲಾಗಿ ಒಂದು ಚಾಕ್ಲೇಟ್ ರೆಡಿ ಆಯಿತು. ಆ್ಯಕ್ಚುಲಿ ಇದು ಕಲರ್ ಬೇರೆ ಇದೆ ಆಯಿತಾ, ಇದು ರಾಮ ಬ್ಲೂ ಅಂತೀವಲ್ಲ ಆ ಕಲರ್ ಇರೋದು ಇದು, ಬಟ್ ಇದು ವಿಡಿಯೋದಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಇದು ರಾಮ ಗ್ರೀನ್ ಕಲರ್ ಇದೆ. ರಾಮ ಗ್ರೀನ್ ಮತ್ತು ಪಿಂಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಅದು ವಿಡಿಯೋದಲ್ಲಿ ಬ್ಲೂ ಮತ್ತು ಪಿಂಕ್ ಥರ ಕಾಣಿಸ್ತುಂಟು.
ಸೊ ನೆಕ್ಸ್ಟ್ ನೋಡಿ ಈ ಥರ 2 ಲೈನ್ ಥ್ರೆಡ್ ತೊಗೊಂಡು ನಾನಿಲ್ಲಿ ನೀಡಲಲ್ಲಿ ನೀವು ಯಾವುದಾದ್ರೂ ಬೀಡ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಸೈಜ್ ಎಲ್ಲ ಚಿಕ್ಕದುಂಟು, ಸೊ ಹಾಗಾಗಿ ನೋಡೋಣ ಇದು ಪರ್ಲ್ ಆಗುತ್ತಾ ಅಂತ ನೋಡಿ ನಾನು ಇಲ್ಲಿ ಪೋಣಿಸ್ಕೊಳ್ತೀನಿ. ಸೊ ನೋಡಿ ನನಗೆ ಈ ನೀಡಲಲ್ಲಿ ಆಗಲಿಲ್ಲ, ಸೊ ಹಾಗಾಗಿ ಇದು 2 ಸೈಡು ಥ್ರೆಡ್ಡನ್ನು ಸ್ವಲ್ಪ ಶಾರ್ಪ್ ಮಾಡಿಕೊಂಡು ಹಾಗೆ ಥ್ರೆಡ್ಡಲ್ಲಿ ನಾನು ಪೋಣಿಸಿದ್ದೀನಿ ಈ ಥರ ಪರ್ಲ್ ಆಯಿತಾ. ಸೊ ನೀವು ಚಿಕ್ಕ ಸೈಜ್ ನೀಡಲ್ಲಿದ್ದರೆ ತೊಗೊಂಡು ಹಾಗೆ ಮಾಡಿ ನೋಡಿ, ಆ ರೀತಿ ಪರ್ಲ್ ಹಾಕ್ಕೊಂಡು ಸೊ ಇದನ್ನು ಮತ್ತೆ ಈ ಮಧ್ಯದಿಂದ ಈ ಸೈಡ್ ಮಧ್ಯದಲ್ಲಿ ನೀಡಲ್ ತೊಗೊಂಡು ಹೀಗೆ ಮಾಡ್ಕೊಳ್ಳಿ. ನಿಮಗೆ ಈ ಸೈಡ್ ಥ್ರೆಡ್ ಎಷ್ಟು ಬೇಕು ನೋಡಿ ಬಿಟ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 5 ಪರ್ಲ್ ಹಾಕಿದ್ದೀನಿ. ಸೊ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಈಚೆಗೆ ನಾನು ನೀಡಲ್ ತೆಗೆದು ಇಲ್ಲಿ ಪೋಣಿಸ್ಕೊತೀನಿ ಹೀಗೆ. ಮತ್ತು ಯಾವ ಸೈಡ್ದು ನನಗೆ ಆಗಲಿಲ್ಲ ಇದಕ್ಕೆ, ಸೊ ನೀವು ಹಾಗೆ ಮಾಡ್ಕೊಳ್ಳಿ. ಓಕೆ ನೋಡಿ, ಕೇವಲ 10 ನಿಮಿಷದಲ್ಲಿ ಕ್ಯೂಟ್ ಚಾಕ್ಲೇಟ್ ರಾಖಿ ರೆಡಿ ಆಯಿತು. ಸೊ ನೋಡಿ ಕೇವಲ 10 ನಿಮಿಷದಲ್ಲಿ ಕ್ಯೂಟ್ ರಾಖಿ ರೆಡಿ ಆಯಿತು ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದು ನೀವು ನೀರಲ್ಲಿ ಹಾಕಿದ್ರೆ ಎಂತ ಸಹ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಹೇಳ್ಕೊಟ್ಟು ಮೆಥಡ್ ನಿಮಗೆ ಓಕೆ ಅರ್ಥ ಆಯಿತಾ ಅಂತ ಕಮೆಂಟ್ ಮಾಡಿ. ನಾನು ಈಸಿ ಆಗೋ ಹಾಗೆ ಹೇಳ್ಕೊಟ್ಟಿದ್ದೀನಿ. ಮತ್ತು ಪೂರ್ತಿ ನಾನು ಮಾಡೋದನ್ನು ತೋರಿಸ್ಲಿಕ್ಕೆ ಹೋದರೆ ನಿಮಗದು ಸುಮ್ಮನೆ ವಿಡಿಯೋ ಲೆಂತಿ ಆಗ್ತದೆ ಅಂದ್ಕೊಂಡು ನಾನು ಹೇಗೆ ಮಾಡೋದು ಇಷ್ಟು ಮಾಡಿ ಅಂತ ಹೇಳಿದ್ದೀನಿ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ, ಅರ್ಥ ಆಗುತ್ತೆ ಅದು.